ನಾವು ಇವತ್ತಿನ ವಿಡಿಯೋದಲ್ಲಿ ಟಾರ್ ಅರೈವ್ಸ್ ಅನ್ನುವಂಥ ಶಾರ್ಟ್ ಸ್ಟೋರಿನ ಡಿಸ್ಕಸ್ ಮಾಡೋಣ. ಇದನ್ನು ಬರೆದವರು ಕನ್ನಡದ ಫೇಮಸ್ ಶಾರ್ಟ್ ಸ್ಟೋರಿ ರೈಟರ್ ದೇವನೂರು ಮಹಾದೇವ್ ಅವರು. ಸೊ ಇವ್ರ ರೈಟಿಂಗಲ್ಲಿ ಒಪ್ರೆಸ್ಡ್ ಕ್ಲಾಸ್ ಬಗ್ಗೆ ಬರೀತಾರೆ. ಅಂದರೆ ಸಮಾಜದಲ್ಲಿ ಶೋಷಣೆಗೆ ಆಗಿರುವಂತಹ ಒಂದು ಸಮುದಾಯದ ಬಗ್ಗೆ ಬರೀತಾರೆ. ಮತ್ತು ಇವರು ದಲಿತ್ ಲಿಟ್ರೇಚರ್ಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇವರು ಫಸ್ಟ್ ರೈಟಿಂಗ್ ನೋಡಿದರೆ, ಫಸ್ಟ್ ಶಾರ್ಟ್ ಸ್ಟೋರಿ ನೋಡಿದರೆ, ಫಸ್ಟ್ ಆಂಥೋಲಜಿ ಆಫ್ ಸ್ಟೋರೀಸ್ ದೇವನೂರು ಅನ್ನೋದನ್ನು 1973 ಪಬ್ಲಿಷ್ ಮಾಡಿದ್ದಾರೆ. ಒಡಾಲಾ ಇನ್ 1981 ಪಬ್ಲಿಷ್ ಮಾಡಿದ್ದಾರೆ. ಕುಸುಮ ಬಾಲೆ ಇನ್ 1988 ಪಬ್ಲಿಷ್ ಮಾಡಿದ್ದಾರೆ. ಬೇಸಿಕಲಿ ಇವರ ರೈಟಿಂಗ್ಸ್ ಏನು ಮಾಡುತ್ತೆ ಅಂದರೆ, ಸಮಾಜದಲ್ಲಿ ನಡೆಯುವಂತಹ ಅನ್ಯಾಯ, ಶೋಷಣೆ ಮತ್ತು ಸಿಸ್ಟಮ್ ಏನಿರುತ್ತೆ ಅದರ ಮೇಲೆ ಅಟ್ಯಾಕ್ ಮಾಡುತ್ತೆ. ಹಾಗಾದರೆ ಬನ್ನಿ ಸಮ್ಮರಿನ ಡಿಸ್ಕಸ್ ಮಾಡೋಣ. ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅಂದರೆ ಸ್ಟೋರಿಯಲ್ಲಿ ಸ್ಟಾರ್ಟಿಂಗ್ನಲ್ಲಿ ವಿಲೇಜ್ ಬಗ್ಗೆ ಇಲ್ಲಿ ಡಿಸ್ಕ್ರಿಪ್ಷನ್ನ ಕೊಟ್ಟಿದ್ದಾರೆ. ಸೊ ಈ ವಿಲೇಜ್ ಬಂದ್ಬಿಟ್ಟು ಅನ್ನೇಮ್ಡ್ ವಿಲೇಜ್, ಅಂದರೆ ಈ ವಿಲೇಜಿಗೆ ಯಾವುದೇ ಪರ್ಟಿಕ್ಯುಲರ್ ಹೆಸರು ಕೊಟ್ಟಿಲ್ಲ. ಸೊ ವಿಲೇಜಲ್ಲಿ ಏನು ಅಂತ ಹೇಳಿದ್ರೆ, ನೋ ಪ್ರಾಪರ್ ರೋಡ್ ಇರಲ್ಲ, ಅಂದರೆ ಯಾವುದೇ ರೀತಿಯಂತಹ ಒಂದು ರೋಡ್ ಇರಲ್ಲ, ಮತ್ತು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರಲ್ಲ, ಅಂದರೆ ಬಸ್ಸಸ್ ಬರ್ತಾ ಇರಲ್ಲ. ತುಂಬಾ ಬೇಸಿಕ್ ನೀಡ್ಸ್ ಇಲ್ಲದೆ ಇರುವಂತಹ ಒಂದು ವಿಲೇಜ್ ಆಗಿರುತ್ತೆ. ಎಕ್ಸ್ಪೆಷಲಿ ಒಂದು 80 ಹೌಸಸ್ ಇರುತ್ತೆ ಆ ವಿಲೇಜಲ್ಲಿ. ಯಾವುದೇ ರೀತಿ ಹೋಟೆಲ್ಸ್ ಇರಲ್ಲ, ಶಾಪ್ಸ್ ಇರಲ್ಲ, ಯಾವುದೇ ರೀತಿ ಸೌಲಭ್ಯಗಳು ಅಲ್ಲಿರಲ್ಲ. ಆ ವಿಲೇಜಲ್ಲಿ ಕೇವಲ 4 ಜನ ಮಾತ್ರ ಅಪ್ ಟು ಹೈಸ್ಕೂಲ್ವರೆಗೂ ಸ್ಟಡಿ ಮಾಡಿರ್ತಾರೆ. ಅವ್ರು ಎಲ್ಲಿಂದ ಸ್ಟಡಿ ಮಾಡಿರ್ತಾರೆ ಅಂದರೆ, ನಂಜನಗೂಡು ಆರ್ ಮೈಸೂರಿಂದ ಓದಿರ್ತಾರೆ. ಆ 4 ಮೆಂಬರ್ಸ್ ಯಾರು, ಆ 4 ಯಂಗ್ ಮೆನ್ ಯಾರು ಅಂದರೆ ಲಕುಮ, ರಾಜಪ್ಪ, ಮಧು, ಶಂಭು ಅನ್ನೋವರು. ವಿಲೇಜಲ್ಲಿ ಪಾಟೀಲಿರ್ತಾರೆ. ತುಂಬ ಅಂದರೆ ಅಪ್ಪರ್ ಕ್ಲಾಸ್ಗೆ ಸೇರಿದವರಾಗಿರ್ತಾರೆ. ತುಂಬ ಪವರ್ಸ್ ಇರುತ್ತೆ ಅವರಿಗೆ. ಈ ಪಾಟೀಲ್ ಅವರಿಗೆ ಈ 4 ಬಾಯ್ಸ್ ಇರ್ತಾರಲ್ವ, ಯಂಗ್ ಮೆನ್, ಅವ್ರು ಅಂದರೆ ಆಗ್ತಾ ಇರಲ್ಲ. ಯಾಕಂದರೆ ಅವರು ತುಂಬ ಎಜುಕೇಷನ್ನ ಪಡೆದಿರ್ತಾರೆ. ಸೊ ಈ 4 ಬಾಯ್ಸ್ ಆಲ್ವೇಸ್ ಅಪೋಸ್ ಮಾಡ್ತಾ ಇರ್ತಾರೆ. ಪಾಟೀಲ್ ಹೇಳಿದ್ದಕ್ಕೆಲ್ಲ ಅವರು ಒಪ್ಕೊಳ್ತಾ ಇರಲ್ಲ. ಸೊ ಮತ್ತೇನು ಅಂತ ಹೇಳಿದರೆ, ಈ ವಿಲೇಜ್ ಬಾಯ್ಸಿಗೆ ಕ್ಲಾಸ್ ಡಿಸ್ಕ್ರಿಮಿನೇಷನ್ ಇರಲ್ಲ, ಮತ್ತು ಎಲ್ಲರನ್ನೂ ಈಕ್ವಲಿ ಟ್ರೀಟ್ ಮಾಡ್ತಾ ಇರ್ತಾರೆ. ಅನ್ಟಚಬಿಲಿಟಿ ಅನ್ನೋದನ್ನು ಅವರು ಪ್ರಾಕ್ಟೀಸ್ ಮಾಡ್ತಾ ಇರಲ್ಲ. ಎಲ್ಲ ಸಮುದಾಯದವ್ರಿಗೂ ಮತ್ತು ಎಲ್ಲ ಜಾತಿಯವರಿಗೂ ಈಕ್ವಲಿ ನೋಡ್ತಾ ಇರ್ತಾರೆ. ಸೊ ಇಲ್ಲಿ ಪ್ರತಿಯೊಬ್ಬ ವಿಲೇಜರ್ಸು ವೇಟ್ ಮಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದರೆ, ಸೊ ಯಾವಾಗ ಈ ಬಾಯ್ಸ್ ಯಾವುದಾದ್ರೂ ಹುಡುಗಿಗೆ ಕಿಜಾಯಿಸೋದು ಏನಾದರೂ ತಪ್ಪು ಮಾಡಿದರೆ, ನಾವು ಇವರಿಗೆ ಶಿಕ್ಷೆ ಕೊಡೋಣ, ಸಿಕ್ಕಿದ್ದೇ ಒಂದು ಚಾನ್ಸ್ ಅಂತ ಹೇಳಿಬಿಟ್ಟು ಚೆನ್ನಾಗಿ ಈ ಹುಡುಗರನ್ನ ಹೊಡೆದು ಬಿಡೋಣ ಅಂತ ಅವರು ವೇಟ್ ಮಾಡ್ತಾ ಇರ್ತಾರೆ. ತುಂಬ ಸಮಯದ ನಂತರ ಫೈನಲಿ ಈ ವಿಲೇಜಿಗೆ ರೋಡ್ ಕನ್ಸ್ಟ್ರಕ್ಷನಿಗೆ ಒಂದು ಆರ್ಡರ್ ಸಿಕ್ಕಿರುತ್ತೆ. ಸೊ ಏನು ವಿಲೇಜ್ ಪಾಟೀಲ್ ಅವರು ಇರ್ತಾರೆ, ಸೊ ತುಂಬ ಅಪ್ರೋಚ್ ಮಾಡಿರ್ತಾರೆ ಮಿನಿಸ್ಟರ್ಗೆ. ಯಾವಾಗ ಅವ್ರು ಮಿನಿಸ್ಟರ್ ಬರ್ತಾ ಇರ್ತಾರೆ, ಅವರಿಗೆ ಹೇಳ್ತಾ ಇರ್ತಾರೆ, ನಮ್ಮ ವಿಲೇಜಿಗೆ ಒಂದು ರೋಡ್ ಬೇಕಾಗಿದೆ ಅಂತ ಕೇಳ್ಕೊಳ್ತಾ ಇರ್ತಾರೆ. ಫೈನಲಿ ಮಿನಿಸ್ಟರ್ ಏನು ಮಾಡ್ತಾರೆ ಅಂದರೆ ಅಪ್ರೂವ್ ಕೊಡ್ತಾರೆ, ಒಂದು ದುಡ್ಡನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಫೈನಲಿ ಈ ನ್ಯೂಸ್ ಏನಿರುತ್ತೆ ಎಲ್ಲ ವಿಲೇಜಲ್ಲಿ ಹರಡ್ಬಿರುತ್ತೆ, ಸ್ಪ್ರೆಡ್ ಆಗುತ್ತೆ. ಪಾಟೀಲ್ ಏನು ಮಾಡ್ತಾರೆ ಅಂದರೆ, ಸೊ ಏನು ಸ್ಯಾಂಕ್ಷನ್ ಆಗಿದೆ, ದುಡ್ಡೇನು ಸ್ಯಾಂಕ್ಷನ್ ಆಗಿದೆ, ಫಂಡ್ಸ್ ಏನು ಸಿಕ್ಕಿದೆ, ಅದರಿಂದ ನಾನು ಅದರಲ್ಲಿ ಅರ್ಧ ದುಡ್ಡನ್ನು ಏನು ಮಾಡಬೇಕು ಅಂದರೆ ಟೆಂಪಲ್ ರೆನೋವೇಟ್ ಮಾಡ್ಬೋದು, ಟೆಂಪಲನ್ನು ಕಟ್ಟಿಸ್ಬೋದು ಅಂತ ಅವನು ಯೋಚನೆ ಮಾಡಿರ್ತಾನೆ. ಫೈನಲಿ ರೋಡ್ ಕನ್ಸ್ಟ್ರಕ್ಷನ್ ಕೆಲಸ ಸ್ಟಾರ್ಟ್ ಆಗುತ್ತೆ. ವಿಲೇಜಲ್ಲಿ ಎಲ್ಲ ಏನೇನು ಈ ರೋಡ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಏನೇನು ಮಿಷಿನ್ಸ್ ಇರ್ತವೆ, ಎಲ್ಲ ಮಿಷಿನ್ಸ್ಗಳು ಬಂದಿರ್ತವೆ. ಅಲ್ಲಿರುವಂಥ ಟ್ರೀಸ್ಗಳನ್ನೆಲ್ಲ ಅವರು ಕಟ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿರುವಂಥ ಜನ ಎಲ್ಲರೂ ಬಂದು ಸರ್ಪ್ರೈಸ್ ಆಗಿ ನೋಡ್ತಾ ಇರ್ತಾರೆ. ಬಿಕಾಸ್ ಅವರು ಇಂಥ ಕೆಲಸ ವಿಲೇಜಲ್ಲಿ ಮೊದಲನೇ ಬಾರಿಗೆ ನಡೀತಾ ಇರುತ್ತೆ. ಸೊ ಎಲ್ಲರೂ ತುಂಬ ಶಾಕಿಂಗ್ ಸರ್ಪ್ರೈಸಿಂದ ನೋಡ್ತಾ ಇರ್ತಾರೆ. ಅಲ್ಲಿ 15 ಯಂಗ್ ವಿಮೆನ್ಸ್ ಇರ್ತಾರೆ. ಅವರೆಲ್ಲ ಏನು ಮಾಡ್ತಿದ್ದಾರೆ, ಗ್ರ್ಯಾವೆಲ್ಸ್ ಇರುತ್ತೆ, ಕ್ರಷ್ ಅಂದರೆ ಜಲ್ಲಿಗಳನ್ನು ಕುಟ್ತಾ ಇರ್ತಾರೆ, ಮತ್ತು ಫೋಕ್ ಸಾಂಗ್ಸನ್ನು ಆಡ್ತಾ ಇರ್ತಾರೆ. ಒಂದು ಮಿಷಿನ್ ಏನು ಮಾಡ್ತಾ ಇರುತ್ತೆ, ಗ್ರ್ಯಾವೆಲ್ಸನ್ನು ಟಾರ್ ಜೊತೆ ಮಿಕ್ಸ್ ಮಾಡ್ತಾ ಇರ್ತಾರೆ. ಮತ್ತು ಪಾಟೀಲ್ ಇದನ್ನು ತುಂಬ ಕೇರ್ಫುಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಎಲ್ಲ ವರ್ಕು ಕರೆಕ್ಟಾಗಿ ನಡೀತಾ ಇದೆಯಾ ಅಂತ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮತ್ತು ಅಲ್ಲಿರುವಂಥ ಮಕ್ಕಳೇನಿರ್ತಾರೆ, ಕಿಡ್ಸ್, ಅವರೆಲ್ಲ ಏನು ಮಾಡ್ತಿರ್ತಾರೆ ಅಂದರೆ, ಟಾರ್ ಏನಿರುತ್ತೆ, ಡಾಂಬರ್ ಇರುತ್ತೆ, ಅದರಲ್ಲಿ ಆಟ ಆಡ್ತಾ ಇರ್ತಾರೆ. ಮುಖಕ್ಕೆಲ್ಲ ಹಚ್ಕೊಂಡು ಬಿಟ್ಟಿರ್ತಾರೆ, ಕೈಗೆಲ್ಲ ಹಚ್ಕೊಂಡಿರ್ತಾರೆ, ಅದರಲ್ಲಿ ಆಟ ಆಡ್ತಿರ್ತಾರೆ. ನೆಕ್ಸ್ಟ್ ರಂಗಪ್ಪ ಏನಿರ್ತಾರೆ, ಅವ್ರ ಮಗನ್ನ ಬೈತಾ ಇರ್ತಾರೆ. ಯಾಕೆಂದರೆ ಅವನು ಯಾವಾಗಲೂ ಸಹ ಡಾಂಬರಲ್ಲಿ ಅಥವಾ ಟಾರಲ್ಲಿ ಆಡ್ತಾನೆ ಇರ್ತಾನೆ, ಸಂಜೆ ಆದರೂ ಮನೆಗೆ ಬರ್ತಾ ಇರಲ್ಲ. ಮತ್ತು ಇಲ್ಲಿ ಕೆಲವೊಬ್ಬರು ಮಹಿಳೆಯರು ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಟಾರ್ ಇರುತ್ತೆ, ಆ ಟಾರ್ಗಳನ್ನು ಏನು ಮಾಡ್ತಾರೆ ಅಂದರೆ ಮನೆಗಳಲ್ಲಿ ಹೋಗಿ ಇಟ್ಕೊಳ್ತಾ ಇರ್ತಾರೆ. ಯಾಕೆ ಅಂದರೆ, ಏನಾದರೂ ಮನೆಯಲ್ಲಿ ಅಥವಾ ಮಡಿಕೆನೋ ಪಾಟೋ ಅಥವಾ ಪಾತ್ರೆ ಏನಾದರೂ ಸೋರ್ತಾ ಇದ್ದರೆ ಆ ಟಾರನ್ನು ಅದಕ್ಕೆ ಹಚ್ತಾ ಇರ್ತಾರೆ ಅವರು. ಒನ್ ಡೇ ಏನಾಗುತ್ತೆ ಅಂದರೆ,
ದ ಡ್ರೈವರ್ ಬರ್ತಾರೆ, ಅವರು ನಂಜನಗೂಡಿಂದ ಬಂದಿರ್ತಾರೆ. ಕೈಯಲ್ಲಿ ನ್ಯೂಸ್ ಪೇಪರ್ ಇರುತ್ತೆ. ಆ ನ್ಯೂಸ್ ಪೇಪರಲ್ಲಿ ಒಂದು ನ್ಯೂಸ್ ಬರೆದಿರ್ತಾರೆ, ಏನು ಆ ವಿಲೇಜ್ ಇರುತ್ತೆ ಅದ್ರ ಬಗ್ಗೆ ಫಸ್ಟ್ ಟೈಮ್ ನ್ಯೂಸ್ ಬಂದಿರುತ್ತೆ. ಅದರಲ್ಲಿ ಏನು ಬರೆದಿರ್ತಾರೆ ಅಂದರೆ ಕರಪ್ಷನ್ ಆ್ಯಂಡ್ ಮಿಸ್ಯೂಸ್ ಆಫ್ ಪಬ್ಲಿಕ್ ಫಂಡ್ಸ್ ಅಂತ ಇಲ್ಲಿ ಬರೆದಿರ್ತಾರೆ. ಸೊ ಆ ನ್ಯೂಸ್ ಯಾರ ಬಗ್ಗೆ ಇರುತ್ತೆ ಅಂತ ಹೇಳಿದರೆ ಪಾಟೀಲ್ ಬಗ್ಗೆ ಇರುತ್ತೆ. ಅವನು ಅಂದರೆ ರೋಡ್ ಕನ್ಸ್ಟ್ರಕ್ಷನಿಗೆ ಏನು ದುಡ್ಡನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಅದನ್ನು ಅವನು ಮಿಸ್ಯೂಸ್ ಮಾಡ್ಕೊತಿದ್ದಾನೆ ಅಂತ ಅದರಲ್ಲಿ ಬರೆದಿರ್ತಾರೆ. ಸೊ ಈ ವಿಷಯ ಕೇಳಿಬಿಟ್ಟು ಪಾಟೀಲ್ಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಅವಾಗ ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ ಒಂದು ಮೀಟಿಂಗನ್ನು ಮಾಡ್ತಾನೆ. ಸೊ ಎಲ್ಲರೂ ಮೀಟಿಂಗ್ ಅಟೆಂಡ್ ಮಾಡಬೇಕು, ಆ ಲೆಟರ್ ಬರೆದಿರೋರು ಯಾರು ಅಂತ ನಾನು ಕಂಡುಹಿಡಿಬೇಕು ಅಂತ ಹೇಳಿ ಅವನು ಡಿಸೈಡ್ ಮಾಡ್ತಾನೆ. ಸೊ ಆ ಮೀಟಿಂಗಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಆ ಲೆಟರ್ ಬರೆದಿರೋರು ಬೇರೆ ಯಾರೂ ಅಲ್ಲ, ಆ 4 ಯಂಗ್ ಮೆನ್, ಏನು ಎಜುಕೇಟೆಡ್ ಯಂಗ್ ಮೆನ್ ಇರ್ತಾರೆ ಅವರೇ ಈ ಕೆಲಸ ಮಾಡಿರೋದು ಅನ್ನೋದು ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ವಿಷಯ ಗೊತ್ತಾದ ಮೇಲೆ ಪಾಟೀಲ್ ತುಂಬಾ ಸಿಟ್ಟು ಮಾಡ್ತಾನೆ, ಆಕ್ರೋಶ ವ್ಯಕ್ತಪಡಿಸ್ತಾನೆ, ತುಂಬ ಸಿಟ್ಟಾಗಿರ್ತಾನೆ. ಸೊ ಎಲ್ಲ ವಿಲೇಜರ್ಸು ಕೂಡ ಭಯಪಟ್ಟಿರ್ತಾರೆ. ಪಾಟೀಲ್ ಏನು ಮಾಡ್ತಾನೋ ಮುಂದೆ ಅಂತ ಎಲ್ಲರೂ ಭಯಪಟ್ಟಿರ್ತಾರೆ. ರಾತ್ರಿ ಎಲ್ಲ ಮೀಟಿಂಗ್ ಆದಮೇಲೆ ಎಲ್ಲ ಏನು ಆ ಇನ್ಸಿಡೆಂಟ್ ಎಲ್ಲ ಆದಮೇಲೆ ಎಲ್ಲ ವಿಲೇಜಲ್ಲಿ ಬ್ಯಾಕ್ ಟು ನಾರ್ಮಲ್ ಆಗಬೇಕು ಲೈಫ್ ಅನ್ನೋ ಅಷ್ಟರಲ್ಲಿ ಒಂದು ನ್ಯೂಸ್ ಬರುತ್ತೆ, ಹಸೂರಿಂದ ಒಂದು ನ್ಯೂಸ್ ಬರುತ್ತೆ. ಸೊ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಹಸೂರಿಂದ. ಸೊ ಅವ್ನು ನ್ಯೂಸ್ ತಂದಿರ್ತಾನೆ, ಸೆಡೆಕ್ಟರಸ್ ಅಂತ ಇಲ್ಲಿ ಒಬ್ಬಳು ಇರ್ತಾಳೆ. ಅವಳು ಏನು ಮಾಡ್ತಿರ್ತಾಳೆ, ಸೆಡ್ಯೂಸಿಂಗ್ ಟೀನೇಜ್ ಬಾಯ್ಸನ್ನು ಅವಳು ಹಾಳು ಮಾಡ್ತಾ ಇದ್ದಾಳೆ ಅಂತ ನ್ಯೂಸ್ ತರ್ತಾರೆ. ಸೊ ಅದಕ್ಕೋಸ್ಕರ ಅವ್ರೇನು ಮಾಡಿರ್ತಾರೆ, ವಿಲೇಜ್ ಕೌನ್ಸಿಲ್ ಮೀಟಿಂಗ್ ಕರೆಸ್ಬಿಟ್ಟು ಅವಳಿಗೆ ಪನಿಷ್ಮೆಂಟನ್ನು ಕೊಟ್ಟಿರ್ತಾರೆ. ಏನು ಆ ಮಹಿಳೆ ಇರ್ತಾಳೆ ಅವಳದು ಅವತ್ತು ಹುಟ್ಟಿದಬ್ಬ ಇರುತ್ತೆ. ಸೊ ಶಿ ಹ್ಯಾಸ್ ಎ ಬರ್ಡೇ ಆನ್ ದಟ್ ಡೇ ಆ್ಯಂಡ್ ಶಿ ವಾಸ್ ಪನಿಷ್ಡ್ ಆನ್ ದ ಸೇಮ್ ಡೇ. ಸೊ ಅವಳೇನು ಮಾಡಿಬಿಡ್ತಾಳೆ, ಸಿಟ್ಟಾಗ್ಬಿಟ್ಟು ಅವಳಿಗೆ ತುಂಬ ಅವಮಾನ ಆಗಿದೆ ಅಂತ ಹೇಳಿಬಿಟ್ಟು ಇವರೆಲ್ಲ ಅವಳಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಏನು ಮಾಡ್ತಾಳೆ ಅಂದರೆ ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿಬಿಡ್ತಾಳೆ. ನೆಕ್ಸ್ಟ್ ಡೇ ಪೊಲೀಸ್ ವ್ಯಾನ್ ಬರುತ್ತೆ. ಸೊ ರೌಂಡೆಡ್ ಅಪ್ ಆಲ್ ದ ಲ್ಯಾಂಡ್ಲಾರ್ಡ್ಸ್ ಇರ್ತಾರೆ ಆ ವಿಲೇಜಲ್ಲಿ. ಸೊ ಎಲ್ಲ ಲ್ಯಾಂಡ್ಲಾರ್ಡ್ಸ್ ಮನೆ ಹತ್ರ ಪೊಲೀಸ್ ಏನು ಮಾಡ್ತಾ ಇರ್ತಾರೆ, ವಿಸಿಟ್ ಮಾಡ್ತಾರೆ. ಸೊ ಅದಾದಮೇಲೆ ಏನಾಯಿತು ಅಂತ ಹೇಳಿ ಇಲ್ಲಿ ಅವರು ಈ ಸ್ಟೋರಿಯಲ್ಲಿ ಹೇಳಿಲ್ಲ. ಅದಕ್ಕೆ ಆ ಟಾರ್ಗಳೇನಾಗಿರ್ತವೆ ಅಂತ ಹೇಳಿದರೆ, ಆ ಡಾಂಬರ್ ಎಲ್ಲ ತುಂಬ ತುಂಬ ಬಿಸಿಲಿರುತ್ತೆ, ಹೀಟಿಗೋಸ್ಕರ ಹೀಟ್ ಆಗಿಬಿಟ್ಟು ಏನು ಮಾಡ್ತಿರ್ತವೆ, ಅದು ಹರಿದು ಹೋಗ್ತಾ ಇರುತ್ತೆ. ಸೊ ರೋಡಲ್ಲೆಲ್ಲ ಹರಿತಾ ಇರುತ್ತೆ, ಹಾಗೆ ಟಾರ್ಗಳು ಓಪನ್ ಆಗಿ ಹಾಗೆ ಬಿಟ್ಟಿರ್ತಾರೆ. ಸೊ ಆ ದೃಶ್ಯನ ನೋಡೋದಕ್ಕೆ ಅಲ್ಲಿರೋರು ಎಲ್ಲರೂ, ಸುತ್ತಮುತ್ತ ಜನ ಎಲ್ಲರೂ ಸೇರಿ ಅದನ್ನು ನೋಡ್ತಾ ಇರ್ತಾರೆ. ಮತ್ತು ಪಾಟೀಲ್ಗೆ ಇನ್ವೆಸ್ಟಿಗೇಷನಿಗೆ ಕರ್ಕೊಂಡು ಹೋಗಿರ್ತಾರೆ ಪೊಲೀಸವರು. ನೆಕ್ಸ್ಟ್ ರಂಗಪ್ಪ ಏನು ಮಾಡ್ತಿರ್ತಾನೆ ಅಂದರೆ ಅವ್ರ ಮಗನ್ನ ಹುಡುಕ್ತಾ ಇರ್ತಾರೆ. ಅಂದರೆ ಅವನ ಮಗ ಇನ್ನೂ ಮನೆಗೆ ಬಂದಿರಲ್ಲ. ಸೊ ಎಲ್ಲರಿಗೂ ಕೇಳ್ತಾನೆ, ಸ್ಕೂಲ್ ಮಾಸ್ಟರ್ ಕೇಳ್ತಾನೆ, ಅವ್ರ ಜೊತೆಯಲ್ಲಿ ಆಟ ಆಡ್ತಿರುವಂಥ ಹುಡುಗರನ್ನ ಕೇಳ್ತಾರೆ. ಯಾರಿಗೂ ಗೊತ್ತಿರಲ್ಲ ಅವನ ಮಗ ಎಲ್ಲಿ ಹೋಗಿದ್ದಾನೆ ಅಂತ. ದ ನೆಕ್ಸ್ಟ್ ಡೇ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ, ಏನು ಪಾಟೀಲ್ಗೆ ಇನ್ವೆಸ್ಟಿಗೇಷನ್ಗೆ ಕರ್ಕೊಂಡು ಹೋಗಿರ್ತಾರಲ್ವ ಅವನ ಜೊತೆಗೆ ಬರ್ತಾರೆ. ಒಂದು ಪಿಟ್ಟಿರುತ್ತೆ, ಅಲ್ಲಿ ಎಲ್ಲ ಜನರು ಸೇರಿರ್ತಾರೆ. ನೆಕ್ಸ್ಟ್ ಪೊಲೀಸು ಮತ್ತು ಪಾಟೀಲು ಸಹ ಅಲ್ಲೇ ಹೋಗ್ತಾರೆ. ಅಲ್ಲಿ ನೋಡಿದರೆ ರಂಗಪ್ಪ ಏನು ಮಗ ಇರ್ತಾನೆ, ಅವ್ನು ಫುಲ್ ಆಫ್ ಟಾರ್, ಅಂದರೆ ಮೈ ತುಂಬ ಎಲ್ಲ ಟಾರೆಲ್ಲ ಹಚ್ಬಿಟ್ಟಿರುತ್ತೆ. ಆ ಪಿಟ್ಟಲ್ಲಿ ಏನಿರ್ತಾನೆ ಅವನು ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಸೊ ಆ್ಯಂಡ್ ದ ಚೈಲ್ಡ್ ವಾಸ್ ಸ್ಟ್ರಗ್ಲಿಂಗ್ ಟು ಮೂವ್, ಅಂದರೆ ತುಂಬ ಒದ್ದಾಡ್ತಾ ಇರ್ತಾನೆ, ಇನ್ನು ಉಸಿರಾಡ್ತಾ ಇರ್ತಾನೆ. ಸೊ ಈ ರೀತಿ ಆ ಮಗು ಕಂಡೀಷನ್ ಆಗಿಬಿಟ್ಟಿರುತ್ತೆ. ಅಲ್ಲೇ ಏನಾಗುತ್ತೆ ಅಂತ ಹೇಳಿದರೆ ದ ಸ್ಟೋರಿ ಎಂಡ್ಸ್ ಹಿಯರ್. ಸೊ ಫೈನಲಿ ಈ ಸ್ಟೋರಿಯಲ್ಲಿ ನಮಗೆ ಏನು ಹೇಳಿದ್ದಾರೆ ಅಂದರೆ ಯಾವ ರೀತಿ ಕರಪ್ಷನ್ ಇರುತ್ತೆ, ಸೊ ಯಾವ ರೀತಿ ಒಂದು ಸೋಷಿಯಲ್ ಇಂಜಸ್ಟಿಸ್ ಇರುತ್ತೆ, ಸೊ ಒಂದು ಮಾಡರ್ನೈಸೇಷನ್ ಅನ್ನೋದು ವಿಲೇಜಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಇಲ್ಲಿ ತುಂಬ ಚೆನ್ನಾಗಿ ಇವರು ಈ ಸ್ಟೋರಿಯಲ್ಲಿ ಹೇಳಿದ್ದಾರೆ.